ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅವಾಸ್ತು ಅವಾಸ್ತು ಜೈ ಭೀಮ್. ಇದು ಇಡೀ ಭಾರತ ದೇಶದ ನಾಚಿಕೆಯುವಂಥ ಸಂಗತಿ ಮಾಡಿದಂಥ ಅಮಿತ್ ಶಾ, ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಏನಂದ್ರೆ ಅಂಬೇಡ್ಕರ್ ಹೆಸರು ಹೇಳೋ ಬದಲಿ ನೀವು ಯಾವ್ದಾರ ದೇವ್ರ ಹೆಸರು ತೊಗೊಳ್ರಿ, ನೀವು ಸ್ವರ್ಗ ಸಿಗ್ತಿತ್ತು ಅಂತೇಳಿ ಹೇಳ್ತಾರ. ಅಮಿತ್ ಶಾ ಅವರೇ, ನಾವು ನಿಮ್ಗೆ ಇಲ್ಲಿಂದ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀವಿ. ಈ ದೇಶದಲ್ಲಿ ನಿಜವಾಗಿ ಯಾರೋ ದೇವರಾದಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ. ನೀವು ತಿಳ್ಕೊಬೇಕು ಮೊದಲು. ಇವತ್ತು ನಮಗೆ ಯಾವ ದೇವರು ಬಂದು ರಕ್ಷಣೆ ಕೊಟ್ಟಿಲ್ಲ. ವಿತೌಟ್ ಬಾಬಾ ಸಾಹೇಬ್ರಿಗೆ ಬಿಟ್ಟರೆ ನಮಗೆ ಈ ದೇಶದಲ್ಲಿ ಯಾರು ದೇವರಿಲ್ಲ. ನೀವ್ಯಾರು ನಮಗೆ ದೇವರು ಅಂತ ಹೇಳ್ಕೊಡೋರು? ಅವ್ರು ನಮ್ಮ ದೇವರು. ನೀವ್ಯಾರು? ಇವ್ರಿಗೆ ದೇವರು ಅಂಬೋದು ನೀವ್ಯಾರು? ಅದು ನಮ್ಮ ಸ್ವತಂತ್ರ ಹಕ್ಕದ. ಮತ್ತು ಸುಪ್ರೀಂ ಕೋರ್ಟನ್ನು ಏನದ ಸ್ಪಷ್ಟನೆ ಕೊಟ್ಟದ. ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ದೇವರು ಅಂತ ಪೂಜೆ ಮಾಡ್ರಿ ಅಂತ ಹೇಳ್ಯಾರ. ಅದು ಕೂಡ ಪರಿಜ್ಞಾನ ಇಲ್ಲದೆ ನೀವು ಒಂದು ಲೋಕಸಭೆಯಲ್ಲಿ ಏನದ ಅಂತಂದ್ರೆ ಅಂಬೇಡ್ಕರ್ ಅಂತ ಹೆಸರು ಹೇಳೋ ಬದಲಿ ದೇವ್ರ ಹೆಸರು ಹೇಳಿ ನಿಮ್ಮ ಸ್ವರ್ಗ ಅಮಿತ್ ಶಾ ಅವರ ಸ್ವರ್ಗ ಎಲ್ಲದ ರೀ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಇಲ್ಲೇ ಸ್ವರ್ಗ ಕೊಟ್ಟಾಗ್ಯಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಕೀಳಿಂದ ನಮಗೆ ಮೇಲೆ ಕೆತ್ತಿ ನಮಗೆ ಈ ರೀತಿ ತಂದಾರ. ಇದೇ ನಮಗೆ ಸ್ವರ್ಗ. ನಿಮಗೇನು ಕೊಂದನದ ರೀ ಬಾಬಾ ಸಾಹೇಬ್ರ ಬಗ್ಗೆ? ಬಾಬಾ ಸಾಹೇಬರು ಈ ದೀನ ದಲಿತರು, ಭಾರತ ದೇಶದ ಬಡವರು, ಹಿಂದುಳಿದ ವರ್ಗದವರು, SC OBCದವ್ರದ್ದು ನಿಜವಾಗಿದ್ದವರು ಬಾಬಾ ಸಾಹೇಬ್ರ. ನೀವು ಏನದಂದ್ರೆ ಕೂಡಲೇ ರಾಜೀನಾಮೆ BJPದವರು ಏನದ ಕೂಡಲೇ ಅವ್ರ ಪಕ್ಷದ ಉಚ್ಚಾಟನೆ ಮಾಡಬೇಕು. ಮತ್ತು ಗೃಹ ಮಂತ್ರಿದಿಂದ ಮತ್ತು ಸಚಿವ ಸಂಪುಟದಿಂದ ಏನದ ಅಂತಂದ್ರೆ ವಜಾ ಮಾಡಬೇಕು. ಇಲ್ಲದಿಂದ್ರೆ ಇಡೀ ಭಾರತ ದೇಶ ತುಂಬದ ಏನೋ ಉಗ್ರವಾದ ಹೋರಾಟ ಆಯ್ತದ. ಒಂದು ವೇಳೆ ಬಾಬಾ ಸಾಹೇಬ್ರ ಅನ್ಯಾಯಗಳು ಇಲ್ಲ ರೋಡಿಗೆ ಬಂದ್ರು ಅಂದ್ರೆ ನೀವು ಏನದಂದ್ರೆ ಈ ದೇಶ ಬಿಟ್ಟು ಓಡೋಬೇಕಾಗ್ತದ. ನೀವು ದೇಶದ ಬಂದಿದ್ದೀರಿ, ದೇಶ ಬಿಟ್ಟು ಓಡೋ ಪರಿಸ್ಥಿತಿ ಬರ್ತದ. ಬಾಬಾ ಸಾಹೇಬ್ರ ಹತ್ಯೆದ ಬರಬೇಡ್ರಿ. ಬಾಬಾ ಸಾಹೇಬ್ರು ಈ ದೇಶದ ದೇವರ. ಬಾಬಾ ಸಾಹೇಬ್ರ ಹತ್ಯೆದ ಬಂದ್ರಿ. ನೀವು ಯಾರು ಏನದಂದ್ರೆ ಈ ಓಪನ್ ಆಗಿ ಹೇಳ್ತೇನೆ, ನೀವು ಯಾರು ಜೀವ ಅಂತಿರಲ್ಲ. ಎಲ್ಲರಿಗೆ ಜೈ ಭೀಮ್. ನನ್ನ ಹೆಸರು ಉಮೇಶ್ ಕೊಟ್ಟಿದ್ದಾರೆ, ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷ. ಈ ದಿನದ ವಿಶೇಷವಾದಂಥ ಈ ಒಂದು ಪ್ರೊಟೆಸ್ಟ್ ನಾವೇನು ಮಾಡ್ತಾ ಇದ್ದೆವು, ಇದು ಗೃಹ ಸಚಿವ ಎನಿಸಿಕೊಂಡಂಥ ನಾಲಾಯಕ್ ಅಮಿತ್ ಶಾಗೋಸ್ಕರ ನಾವು ಖಡಾಖಂಡಿತವಾಗಿ ಬಾಬಾ ಸಾಹೇಬ್ ಅಭಿಮಾನಿಗಳು ಮತ್ತು ಆತನ ಮಕ್ಕಳಾಗಿ ನಾವು ಈ ದಿನ ಅಮಿತ್ ಶಾ ಅವರಿಗೆ ಆ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕೆಂಬುದಾಗಿ BJP ಹೈಕಮಾಂಡ್ಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಆಲ್ ಇಂಡಿಯಾ ಬಹುಜನ್ ಪಕ್ಷದ ವತಿಯಿಂದ ನಾವೆಲ್ಲರೂ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ತದೋ ಅದು ನಾವು ನೋಡ್ತಾ ಇದ್ದೆವು. ಒಂದು ವೇಳೆ ಅಮಿತ್ ಶಾಗೆ ಉಚ್ಚಾಟನೆ ಮಾಡಿಲ್ಲ, ಆ ಸ್ಥಾನದಿಂದ ತೆಗೆದಿಲ್ಲ ಅಂತಂದರೆ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ಮತ್ತು ಅವರು ಯಾರು ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೋ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ಆಲೋಚನೆ ಮಾಡ್ತಾ ಇದ್ದಾರೋ ಅವ್ರ ಕನಸಿನಲ್ಲಿಯೂ ಕೂಡ ಸಂವಿಧಾನದ ವಿರುದ್ಧವಾದಂಥ ಆಲೋಚನೆ ಮಾಡಬಾರ್ದು. ಆ ವಿರುದ್ಧವಾದಂಥ ಕನಸುಗಳು ಅವ್ರಿಗೆ ಬೀಳಬಾರ್ದು ಎಂಬುದಾಗಿ ನಾವು ಈ ದಿನದಲ್ಲಿ ಆಹ್ವಾನ ಕೊಡ್ತಾ ಇದ್ದೇವೆ, ಅವರಿಗೆ ಮಾನ್ಯತೆ ಕೊಡ್ತಾ ಇದ್ದೀವಿ. ಅದ್ರ ಸಲುವಾಗಿ ಇದು ಭಾಳ ದೊಡ್ಡ ನೊಂದು ನಾವು ಮಾತಾಡುವಂಥ ಸ್ಥಿತಿ ಬಂದಿದೆ. ಆ ಮಾತೆಂಥದಂತಂದರೆ ಇವತ್ತು ನೀವು ಸ್ವರ್ಗದ ಬಗ್ಗೆ ಮತ್ತು ಈ ಲೋಕದ ಜನರ ಸ್ಥಿತಿಗತಿ, ಸಾಮಾಜಿಕ ನ್ಯಾಯ ಇದ್ರ ಬಗ್ಗೆ ನೀವು ಮಾತಾಡೋದು ನಿಮಗೆ ಹಕ್ಕಿಲ್ಲ. ಯಾಕಂತಂದ್ರೆ ನೀವು ಅದ್ರ ಬಗ್ಗೆ ಇನ್ನೂ ಕಲ್ತಿಲ್ಲ, ತಿಳ್ಕೊಂಡಿಲ್ಲ. ನೀವು ಕೇವಲ ಅಧಿಕಾರದ ಆಸೆಗಾಗಿ ಬಾಬಾ ಸಾಹೇಬ್ ಅಂತ ತಿಳ್ಕೊಂಡಿರಿ ಹೊರತು ಬಾಬಾ ಸಾಹೇಬ್ ನಿಮ್ಮ ಹೃದಯದಿಂದ ಯಾವುದೇ ರೀತಿಯಿಂದ ನೀವು ಅಂಗೀಕಾರ ಮಾಡಿಲ್ಲ. ಅದಕ್ಕಾಗಿ ನಿಮ್ಮ ಮನಸ್ಥಿತಿಯ ಬಗ್ಗೆ ನಮಗೆ ಗೊತ್ತಾಗಿದೆ. ಇನ್ಮೇಲೆ ನಿಮಗೆ ಯಾವ ನೈತಿಕತೆ ಹಕ್ಕಿಲ್ಲ. ನೀವು ಬೇಗನೆ ರಾಜೀನಾಮೆ ಕೊಡಬೇಕೆಂಬುದಾಗಿ ಮತ್ತೊಂದು ಆವರ್ತಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಕ್ಷದಿಂದ ಬೀದರ್ ಘಟಕ ವತಿಯಿಂದ ನಾವು ಒತ್ತಾಯಪಡಿಸ್ತಾ ಇದ್ದೇವೆ. ನಾವು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಕ್ಷದ ಜಿಲ್ಲಾ ಸಂಯೋಜಕನಾಗಿ ನಾನು ಶಾದ್ರಕ್ P ಸಿದ್ದಾಳ್ಗೆರೆ ಮಾತಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಕಾನ್ಸಿರಾಮ್, ಜೈ ಅಂಬೇಡ್ಕರ್. ನಮ್ಮ ಹೆಸರು ಸರ್?